ಅಪ್ಪ ಅಂತ ಕರೆಯೋ ಪವಿತ್ರವಾದ ಶ್ರೀಮುಖ. ಅವಳ ಸಿಹಿಯಾದ ಧ್ವನಿಯ ಕರೆಯು ಹೃದಯದ ಆಳದ ಪದರಗಳಿಂದ ನಾದದಂತೆ ಕೇಳಿಸ್ತಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಪ್ಪ. ಏನಾಗ್ತಿದೆ ಅಂತ ತಿಳಿಯೋಷ್ಟರೆಲ್ಲವೂ ಮುಗಿದೋಯ್ತು. ನನ್ನ ನಂಬಿ ಅಪ್ಪ. ನಾನು ನಿಮ್ಮ ಮಗಳು. ಪ್ರಾಣ ಹೋದರೂ ತಪ್ಪು ಮಾಡಲಾರೆ. ನನ್ನನ್ನು ಅಸಹ್ಯ ಪಟ್ಕೊಳ್ಬೇಡಿ. ನನ್ನ ಪ್ರಾಣ ನೀಡಿ ಹೆತ್ತ ನನ್ನ ಮಗುವನ್ನು ನೀವು ಎತ್ಕೊಂಡ್ರೆ ಮೇಲಿರೋ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮಾಡ್ತೀರಿ ಅಲ್ವಾ ಅಂತ ದೀನವಾಗಿ ಬೇಸರದಿಂದ ಬೇಡ್ಕೊಳ್ತಿರೋ ಶ್ರೀಯ ರೂಪ ಕಣ್ಮುಂದೆ ಸುಳಿತಾ ಇದ್ದರೆ ಚಂದ್ರಮೌಳಿಯವರ ಕಣ್ಣುಗಳಿಂದ ನೀರು ಧಾರೆ ಧಾರೆಯಾಗರಿತು. ಕಿಲಕಿಲ ಅಂತ ನಗು ಖುಷಿ ಮುಖ. ನಾನು ನಿಮ್ಮ ಮೊಮ್ಮಗಳು ತಾತಯ್ಯ ಅಂತ ಹೇಳುತ್ತಿರುವಂತೆಯೇ ಅನ್ನಿಸ್ತು. ಶ್ರೀ ತಪ್ಪು ಮಾಡೋದಿಲ್ಲ ಅಂತ ನಾನು ನಂಬಿದ್ದೆ. ನೀವು ಯಾಕೆ ನಂಬಲಿಲ್ಲ ಡ್ಯಾಡಿ ಅಂತ ಪ್ರಶ್ನಿಸೋ ಅರ್ಜುನ್ ಮಾತುಗಳು ಕಿವಿಗೆ ಅಪ್ಪಳಿಸ್ತಿದ್ರೆ ಎಲ್ಲ ಭಾವನೆಗಳು ಒಮ್ಮೆಲೆ ದಾಳಿ ಮಾಡಿದಂತಾಗಿ ಎದೆಯಲ್ಲಿ ಸಣ್ಣಗೆ ನೋವು ಶುರುವಾಯಿತು. ಚಂದ್ರಮೌಳಿಯರು ಎದೆ ಹಿಡ್ಕೊಂಡು ನೆಲಕ್ಕೆ ಬಿದ್ದರು. ಅಪ್ಪ ಅವರೇ ಎನ್ನುತ್ತಾ ಅಲ್ಲೇ ತೋಟದ ಕೆಲಸ ಮಾಡ್ತಿದ್ದವನು ಗಟ್ಟಿಯಾಗಿ ಕೂಗ್ತಾ ಓಡ್ದ. ಇತ್ತ ಕಡೆ ಇದ್ದ ಅರ್ಜುನ್ ಮತ್ತು ಅನ್ವಿಕಾಳಿ ಕೂಡ ಆ ಕೂಗು ಕೇಳಿಸಿ ಹೋಗಿ ನೋಡಿದ್ರೆ ಚಂದ್ರಮೌಳಿಯವರು ಕಣ್ಣು ಮುಚ್ಚುತ್ತಿದ್ರು. ತನ್ನೆದುರು ಬರ್ತಿರೋ ಮಗನನ್ನು ಹಿಡಿದುಕೊಟ್ಕೊಳ್ಳಲು ಕೈ ಚಾಚ್ ಕರೀತಿದ್ರೆ ಅವನಿಗೆ 1 ಅಡಿ ದೂರದಲ್ಲಿ ನಿಂತ ಅರ್ಜುನ್ ಮಾವಯ್ಯನಿಗೇನಾಯಿತು ಅಂತ ಅನ್ವಿಕಾ ಓಡ್ತಿದ್ರೆ ಅವಳ ಕೈ ಹಿಡಿದು ತಡೆದ. ವಿಸ್ಮಯದಿಂದ ನೋಡ್ತಾ, ನಿಮ್ಮ ತಂದೆಯಾಗಲ್ದಿದ್ರು ಒಬ್ಬ ಮನುಷ್ಯನಾಗಿ ಆದರೂ ಸ್ಪಂದಿಸಿ ಹಠಕ್ಕೆ ಬಿದ್ದು ಹೋದ ಪ್ರಾಣವನ್ನು ಹಿಂತೆಗೆದು ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ ಕಣ್ಣು ಮೇಲು ಮಾಡಿದ ತಂದೆಯನ್ನು ಹತ್ತಿರ ಬಂದು 2 ಕೈಗಳಿಂದ ಎತ್ಕೊಂಡು ಕಾರಿನ ಕಡೆ ನಡೆದ ಅರ್ಜುನನ್ನು ನೋಡ್ತಿದ್ದಂತೆಯೇ ಡ್ರೈವರ್ ಕಾರ್ ಶುರು ಮಾಡ್ದ. ಚಂದ್ರಮೌಳಿ ಅವರಿಗಾಗ ಅರ್ಜುನ್ ಹೋಗಿದ್ದನ್ನು ಅನ್ವಿಕಾಳಿಗೆ ಇನ್ನೂ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರಿಗೇನೂ ಆಗಬಾರ್ದು, ತಂದೆ ಮಗ ಇಬ್ಬರು ಒಂದಾಗಬೇಕು ಅಂತ ದೇವರಲ್ಲಿ ಬೇಡಿಕೊಂಡು ತಕ್ಷಣ ಈ ವಿಷಯವನ್ನು ವಾಸವಿ ಅವರಿಗೆ ತಿಳಿಸಲು ರಂಗಮ್ಮನನ್ನು ದೇವಸ್ಥಾನ ಕಳಿಸಿದ್ಲು. ವಿಷಯ ತಿಳಿದು ದೇವಸ್ಥಾನದಿಂದ ಓಡು ಬಂದು ವಾಸವಿ ನಡೆದ ವಿಷಯವನ್ನು ಕೆಲಸದವ್ರು ಹೇಳಿದ್ರಿಂದ ಎಡೆ ಬಡಿದುಕೊಳ್ಳುತ್ತಾ ಅಳ್ತಾ ಇದ್ಲು. ನೀವು ಗಾಬರಿ ಆಗಬೇಡಿ, ಅವ್ರು ಹೋಗಿದ್ದಾರೆ ಅಂತ ಹೇಳ್ತಿದ್ದಂಥ ಅನ್ವಿಕಾ ಉರಿತಿರೋ ಕಣ್ಣುಗಳಿಂದ, ನಿನ್ನ ಪಾದದ ಮಹಿಮೆ ತಾಯಿ, ಇದೆಲ್ಲ ನಿನ್ನ ಕಾರಣದಿಂದಲೇ ಅವರಿಗೆ ಇಷ್ಟು ಭಾರಿ ಹೃದಯಾಘಾತ ಆಯಿತು. ನೀನು ಯಾವಾಗ ನನ್ನ ಮಗನ ಜೀವನಕ್ಕೆ ಬಂದ್ಯೋ ಆ ಕ್ಷಣದಿಂದ ನಮಗೆ ಪ್ರತಿ ದಿನವೂ ಗಂಡಾಂತರವೇ. ಯಾಕೆ ನೀವು ನನ್ನನ್ನು ಇಷ್ಟು ಕೆಟ್ಟದಾಗಿ ನೋಡ್ತಿದ್ದೀರಿ? ನಿನ್ನ ಕಾರಣದಿಂದಲೇ ಮೈಥಿಲಿ ಮಾಡ್ಕೊಳ್ಬೇಕಿದ್ದ ಅರ್ಜುನನ್ನು ನೀನು ಮದುವೆ ಆದೆ. ಮುಗ್ಧವಾಗಿ ಮರುಕ ಹುಟ್ಟಿಸೋ ಮುಖ ಮಾಡಿಕೊಂಡು ಶ್ರೀಮಂತ ಹುಡುಗನನ್ನು ಬುಟ್ಟಿಗಾಕೊಂಡಿಯಲ್ವಾ? ಈಗಲೂ ನೀನು ಹೇಳಿದ್ದಕ್ಕೆ ಅವನು ತನ್ನ ಅಪ್ಪನ ಜೊತೆ ಹೋಗಿದ್ದಾನೆ. ಇಲ್ದಿದ್ರೆ ಯಾಕೆ ಹೋಗ್ತಾ ಇದ್ದ? ನಿಜಕ್ಕೂ ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಿ? ಆರೋಗ್ಯ ಸರಿಯಿಲ್ಲದ ಮನುಷ್ಯನಿಗೆ ಆರೋಗ್ಯಕರವಾದ ಊಟ ನೀಡಬೇಕು ಅಂತ ನಿಮಗೆ ತಿಳಿಯೋದಿಲ್ವಾ? ನಿಮ್ಮ ರುಚಿಗಾಗಿ ಮಾವಯ್ಯನವರಿಗೆ ಕೊಲೆಸ್ಟ್ರಾಲ್ ಹೆಚ್ಚಿರೋ ಆಹಾರ ನೀಡಿದ್ದೀರಿ. ಹೃದಯಾಘಾತವಾದ ಮನುಷ್ಯನಿಗೆ ಎಂಥ ಆಹಾರ ನೀಡಬೇಕು ಅಂತ ತಿಳಿಯದ ನೀವು ಇದೆಲ್ಲ ನನ್ನಿಂದಲೇ ಅಂತೀರಾ? ಇನ್ನು ಮದುವೆ ವಿಷಯವ? ನನ್ನನ್ನು ಮದುವೆಯಾದ ನಿಮ್ಮ ಮಗನನ್ನೇ ಕೇಳಿ ಯಾಕೆ ಮದುವೆ ಆದರು ಅಂತ ಅವರೇ ಉತ್ತರ ನೀಡ್ತಾರೆ. ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಮ್ಮ. ನಾನು ನಿಂದಿಸುವಂತಹ ಯಾವುದೇ ತಪ್ಪು ಮಾಡಿಲ್ಲ. ನಿಮಗೆ ದೂರ ಇರೋದಕ್ಕೆ ಅವರು ಯಾಕೆ ಹೇಳ್ತಿದ್ರು ಅಂತ ಈಗ ಅರ್ಥ ಆಯಿತು. ಅವರ ಮಾತು ಕೇಳಬೇಕಿತ್ತು ನಾನು ಅಂತ ಚುರುಕಾಗಿ ಉತ್ತರ ನೀಡಿ ಅಲ್ಲಿಂದ ಹೊರಟು ಹೋದ್ಲು. ಮೈಥಿಲಿಯ ಕಾರ್ ಬಂದಿತ್ತು. ಹಾಯ್ ಅತ್ತೆ, ಮಾವಯ್ಯ ಎಲ್ಲಿದ್ದಾರೆ ಅನ್ನುತ್ತಾ ಅವಳನ್ನು ನೋಡಿ ಗೋಳಾಡ್ತಾ ನಡೆದ ವಿಷಯ ತಿಳಿಸಿ ಅನ್ವಿಕಾ ಏನು ಹೇಳಿದ್ಲು ಎಂಬುದನ್ನು ಹೇಳಿದ್ಲು ವಾಸವಿ. ಅವಳ ಕತೆ ಆಮೇಲೆ ನೋಡೋಣ, ಮೊದಲು ಆಸ್ಪತ್ರೆಗೆ ಹೋಗೋಣ ನಡೀರಿ ಅಂತ ವಾಸವಿಯನ್ನು ಕರ್ಕೊಂಡು ಹೋದ್ಲು. ಸಮಯ ರಾತ್ರಿ 10 ದಾಟಿದೆ. ಖುಷಿಯನ್ನು ನಿದ್ರೆ ಮಾಡಿಸಿ ಜೋಗುಳ ಹಾಡ್ತಿದ್ದ ಅನ್ವಿಕಾ ಅರ್ಜುನನಿಗ ಕಾಯ್ತಾ ಇದ್ದಾಳೆ. ಫೋನ್ ಮಾಡಿದ್ರೂ ಎತ್ತಲಿಲ್ಲ. ಮಾವಯ್ಯನವರಿಗೆ ಏನೂ ಆಗಿಲ್ವಲ್ಲ, ಅವರು ಕ್ಷೇಮವಾಗಿದ್ದಾರಲ್ವ ಅಂತ ಚಿಂತಿಸ್ತಾ ಇದ್ಲು. ಕೆಳಗೆ ಕಾರ್ ನಿಂತ ಶಬ್ದ ಕೇಳಿ ಖುಷಿಗೆ ಅಕ್ಕ ಪಕ್ಕದಲ್ಲಿ ದಿಂಬುಗಳನ್ನ ಇಟ್ಟು ಕೆಳಗೆ ಹೋದ್ಲು. ಅವಳಿಗೆ ಎದುರಾದ ಅರ್ಜುನ್ ಈಗ ಹೇಗಿದ್ದಾರೆ ಅಂತ ಕೇಳ್ತಿದ್ರೆ ಅಪಾಯ ಇಲ್ಲ ಅಂದಿದ್ದಾರೆ. ಈ ಬಾರಿ ಏನಾದರೂ ಆದರೆ ಬದುಕೋ ಸಾಧ್ಯತೆ ಕಡಿಮೆ ಅಂತ ಹೇಳಿದ್ರು ಅಂತ ಹೇಳಿ ಸ್ನಾನಕ್ಕೆ ಹೋದ ಅರ್ಜುನ್. ಅವನು ಬರುವಷ್ಟರಲ್ಲಿ ರಾತ್ರಿ ಊಟ ತಂದ್ಲು. ನೀನು ತಿನ್ನೋದಿಲ್ವಾ ಅಂತ ಬಡಿಸಿ ಪಕ್ಕದಲ್ಲಿ ಕೂತ ಅನ್ವಿಕಾಳನ್ನು ಕೇಳ್ದ. ನಾನು ತಿನ್ನಲ್ಲ. ಕುಳಿತವನು ಎದ್ದು ಅವಳ ಮುಂದೆ ಬಂದು ಏನಾಯಿತು ಅಂತ ಧ್ವನಿ ಹೇರಿಸಿ ಕೇಳ್ದ. ಅವನ ಸೊಂಟ ಕೈ ಹಾಕಿ ತಪ್ಕೊಳ್ತಾ ಏನೂ ಇಲ್ಲ ಅಂದ್ಲು ಗದ್ಗದಿತ ಧ್ವನಿಯಲ್ಲಿ. ಅಮ್ಮ ಏನಾದರೂ ಅಂದ್ರಾ ಅಂತ ಲಾರನಿಂದ ಕೇಳ್ದ. ಅವಳ ಅಪ್ಪುಗೆ ಇನ್ನೂ ಬಿಗಿಯಾಯಿತು. ಅಮ್ಮ ಏನಾದರೂ ಅಂದ್ರಾ ಅಂತ ಮತ್ತೊಮ್ಮೆ ಕೇಳ್ದ. ಅವಳ ತಲೆ ಮೇಲೆ ಮುತ್ತಿಟ್ಟು ಅದಕ್ಕೆ ಬೇಡ ಅಂದಿದ್ದು ಇಲ್ಲಿಗೆ ಬರೋದಕ್ಕೆ. ಕೇಳಿದ್ಯಾ? ಇದೆಲ್ಲ ಬೇಕಿತ್ತಾ? ನಾಳೆ ಹೊರಗಾಗ್ತೀನಿ. ಬೇಡ. ಅವನೆದೇ ಮೇಲೆ ಕೈ ಇಟ್ಟು ತಡೆದ್ಲು. ಯಾಕೆ?
ಇನ್ನು ಏನೆಲ್ಲ ಮಾತು ಕೇಳಿಸ್ಕೊಳ್ಳೋದು ಬಾಕಿ ಇದೆ. ಬದಲಾವಣೆ ಬೇಕೆಂದರೆ ತಾಳ್ಮೆ ಇರಬೇಕು ಅರ್ಜುನ್. ಎಲ್ಲವೂ ಅಷ್ಟು ಬೇಗ ಬದಲಾಗೋದಿಲ್ಲ. ಯಾರೂ ಬದಲಾಗುವ ಅಗತ್ಯ ಇಲ್ಲ. ಬದಲಿಸೋ ಅವಶ್ಯಕತೆಯೂ ನಮಗಿಲ್ಲ. ನಾವು ಸುಖವಾಗಿದ್ದೀವಿ, ಅದು ಸಾಕು. ನನಗೆ ಸಾಲದು. ನನಗೆ ಮುಂದು ಹಿಂದೆ ಯಾರೂ ಇಲ್ಲ ಅರ್ಜುನ್. ಅಪ್ಪ, ಅಮ್ಮ, ಅಜ್ಜಿ, ತಾತ, ಹೀಗೆ ಎಷ್ಟೋ ಸಂಬಂಧಗಳು ಬೇಕೆಂತ ಆಸೆ ಪಡ್ತಿದ್ದೆ. ನನ್ನ ಕಾರಣದಿಂದ ನೀವು ಕೂಡ ಒಂಟಿಯಾಗಿ ಯಾರೂ ಇಲ್ಲದಂತೆ ಇರೋದು ನನಗಿಷ್ಟ ಇಲ್ಲ. ದೊಡ್ಡವರು ನಮ್ಮಷ್ಟು ವೇಗವಾಗಿ ಯೋಚಿಸೋದಿಲ್ಲ. ಸ್ವಲ್ಪ ಸಮಯ ಹಿಡಿಯುತ್ತೆ. ನೀವು ಹೀಗೆ ಕೋಪ ಮಾಡಿಕೊಂಡ್ರೆ ಈ ಬಾರಿ ನನ್ನ ಬೇಸರವನ್ನು ಕೂಡ ನಿಮ್ಮ ಹತ್ರ ಧೈರ್ಯವಾಗಿ ಹೇಳ್ಕೊಳ್ಳಲಾಗದು. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂದ್ಲು. ಯಾಕಮ್ಮ, ನಮಗೆ ಸಂಬಂಧವೇ ಇಲ್ಲದವರಿಗಾಗಿ ಇಷ್ಟೊಂದು ಹಂಬಲ? ಶ್ರೀ ಅತಿಗೆ ಅಪ್ಪ ಅಮ್ಮ ಅವರು, ಖುಷಿಗೆ ಅಜ್ಜಿ ತಾತ. ಯೋಚನೆ ಮಾಡಿ, ಅವರು ಸತ್ಯ ತಿಳ್ಕೊಂಡು ಶ್ರೀ ವಿಷಯದಲ್ಲಿ ಮಾಡಿದ ತಪ್ಪನ್ನು ಅರಿತು ಖುಷಿಯನ್ನು ಹತ್ರಕ್ಕೆ ತಗೊಂಡ್ರೆ ಮೇಲಿರೋ ಅತಿಗೆ ಆತ್ಮ ಎಷ್ಟು ಸಂತೋಷ ಪಡುತ್ತೆ. ತಾನು ತಪ್ಪು ಮಾಡಿಲ್ಲ ಅಂತ ಅಲ್ಲಿಂದಲಾದರೂ ಪ್ರಶಾಂತವಾಗಿ ನೋಡ್ತಾರೆ. ತನ್ನ ತಂದೆ ತಾಯಿ ತನ್ನನ್ನು ನಂಬಿದ್ರು ಅಂತ, ತಾನು ಕಳ್ಕೊಂಡು ಪ್ರೀತಿಯನ್ನು ಮಗು ಪಡೀತಿದೆ ಅಂತ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ದೂರ ಯಾವತ್ತೂ ದೂರವನ್ನೇ ಹೆಚ್ಚುತ್ತೆ. ಅಂದಿದ್ದು ನಿಮ್ಮ ಅಮ್ಮನಲ್ವೇ? ಪರವಾಗಿಲ್ಲ, ಮಾತು ಕೇಳಿಸ್ಕೊಳ್ತೀನಿ. ಅತ್ತಿಗೆಗಾಗಿ, ಖುಷಿಗಾಗಿ. ಅನ್ವಿಕಾಳನ್ನು ಅಚ್ಚರಿಯಿಂದ ನೋಡ್ತಾ, ಹೀಗೆ ಯೋಚಿಸೋದಕ್ಕೆ ನಿನಗೆ ಮಾತ್ರ ಸಾಧ್ಯ. ನನ್ನ ನಂತರ ಶ್ರೀಗಾಗಿ ಯೋಚಿಸಿದ ಏಕೈಕ ವ್ಯಕ್ತಿ ನೀನು. ಈಗಾಗಲೇ ತಡ ಆಗಿದೆ, ಬನ್ನಿ ತಿನ್ನೋಣ ಅಂತ ಕರೆದೊಯ್ದು ಅವಳೇ ಅವನಿಗೆ ತುತ್ತು ನೀಡಿದ್ಲು. ಅನ್ವಿಕಾ ಕೂಡ ತಿಂದ ಮೇಲೆ ಖುಷಿ ಹತ್ರ ಹೋಗ್ತಿದ್ರೆ ಕೈ ಹಿಡಿದು ತಡೆದು, ಇಲ್ಲೇ ಇರು ಸ್ವಲ್ಪ ಹೊತ್ತು ಅಂದ. ಸೋಫಾದ ಹತ್ರ ಇರೋದಕ್ಕೆ ಹೇಳಿ ಪಕ್ಕದಲ್ಲೇ ಕೂತ್ಲು. ಅವಳ ಮಡಿಲಿನಲ್ಲಿ ತಲೆ ಇಟ್ಕೊಂಡು ಮುದ್ದಾಡ್ದ. ಅವಳು ನಗ್ತಾ ಬೇಡ ಅಂದ್ಲು. ಪ್ರೀತಿಯಿಂದ ಅವಳನ್ನು ಅಪ್ಕೊಂಡು ಮೆಲ್ಲಗೆ ಶುರುವಾದ ಪ್ರೀತಿಯ ಸೊಬಗು ತೀರಕ್ಕೆ ಅಪ್ಪಳಿಸೋ ಅಲಿಯಂತೆ ಆಯಿತು. ಮರುದಿನ ಬೆಳಿಗ್ಗೆ ಹೇಳೋಷ್ಟರಲ್ಲಿ ಮೃದುವಾದ ಹಾಸಿಗೆ ಮೇಲಿರೋದನ್ನು ಕಂಡು ಅರ್ಜುನನಿಗಾಗಿ ಹುಡುಕಿದ್ರೆ ಅವನಿರಲಿಲ್ಲ. ಎದ್ದು ತಯಾರಾಗಿ ಬರೋ ಅಷ್ಟರಲ್ಲಿ ವ್ಯಾಯಾಮ ಶಾಲೆಯಿಂದ ಪೂರ್ತಿ ಬೆವತ್ತು ಬಂದಿದ್ದ ಅರ್ಜುನ್. ಅವನ ಆರೋಗ್ಯವಂತ ಮೈಕಟ್ಟು ನೋಡಿ ಅನ್ವಿಕಾಳಿಗೆ ಹೆಮ್ಮೆ ಅನ್ನಿಸ್ತು. ಏನೋ ಆ ನೋಟ. ಬಟ್ಟೆಗಳನ್ನ ಜೋಡಿಸ್ತಿದ್ದ ಅನ್ವಿಕಾಳನ್ನ ಹತ್ತಿರಕ್ಕಿಳಿದ. ನಿಮಗೆ ಮದುವೆಯಾಗಿದೆ ಎಂಬ ಸಂಗತಿ ನೆನಪಿದೆಯಾ? ಇಲ್ಲ ಅಂತ ನಿನಗೆ ಯಾಕೆ ಅನ್ನಿಸ್ತು? ಹಾಗಿದ್ರೆ ಯಾರಿಗಾಗಿ ಇಷ್ಟೊಂದು ಬೆವರು ಸುರಿಸಿ ಈ ಮೈಕಟ್ಟು ಬೆಳೆಸ್ತಿದ್ದೀರಿ? ರಾತ್ರಿ ಪ್ರೀತಿಯಿಂದ ಮುತ್ತು ಕೊಟ್ಟಿದ್ದು ಮರೆತು ಹೋಯ್ತಾ ಅಂತ ಹತ್ರ ಬಂದು ಕೇಳ್ತಿದ್ರೆ ಅನ್ವಿಕಾ ನಾಚಿಕೆಯಿಂದ ತಲೆ ತಗ್ಸಿದ್ಲು. ಅರೆ, ಕೇಳ್ತಿದ್ರೆ ಹೇಳದೆ ಅತ್ತ ತಿರುಗಿದೆಯಾ? ಆಸರೆಗಾಗಿ ನೀನು ಹಿಡ್ಕೊಂಡ ಸ್ನಾಯುಗಳಿವು. ನಿನಗಾಗಿ ಇಷ್ಟು ಕಷ್ಟಪಡ್ತಿದ್ರೆ ಯಾರಿಗಾಗಿ ಅಂತೀಯಲ್ಲ? ಇನ್ನು ಸಾಕು ಅಂತ ಕಿವಿ ನಾಚಿಕೆಯಿಂದ ಮುಚ್ಕೊಂಡು. ನಿನಗೆ ಇಷ್ಟ ಇಲ್ದಿದ್ರೆ ಹೇಳು, ಮಾಂಸಖಂಡದ ಬದಲು ಕೊಬ್ಬು ಬೆಳೆಸ್ತೀನಿ. ಛೀ ಬೇಡ, ಹೀಗೆ ಚೆನ್ನಾಗಿದೆ ಸುಂದರವಾಗಿ. ಕೊನೆ ಮಾತು ಹೇಳಿ ಓಡೋದಕ್ಕೆ ಹೋಗ್ತಿದ್ದವಳ ಸೀರೆ ಸೆರಗು ಹಿಡಿದು ನಿಲ್ಲಿಸಿ ಮತ್ತೆ ಹೇಳು ಅಂದ ನಗ್ತಿರೋ ಕಣ್ಣುಗಳಿಂದ. ಅವನ ಕಪ್ಪು ಬಣ್ಣದ ವ್ಯಾಯಾಮದ ಬಟ್ಟೆಯಲ್ಲಿ ಮಿನುಗ್ತಿರೋ ಅವನ ಮೈಕಟ್ಟು ನೋಡ್ತಾ, ನಿಜವಾಗಿಯೂ ತುಂಬ ತುಂಬ ಆಕರ್ಷಕವಾಗಿ ಕಾಣ್ತಿದ್ದೀರಿ ಅರ್ಜುನ್. ಹುಡುಗಿಯರು ನಿಮ್ಮನ್ನು ಹೇಗೆ ನೋಡ್ತಾರೆ ಗೊತ್ತಾ? ನುಂಗು ಹಾಕುವಂತೆ. ಯಾವಾಗಲಾದರೂ ಗಮನಿಸಿದ್ದೀರಾ? ಆದರೆ ನೀನೆಂದೂ ಹಾಗೆ ನೋಡಿಲ್ಲ. ನನಗೆ ಗಂಡಸರನ್ನ ನೋಡಬೇಕಂದ್ರೆ ಭಯ ಅಂತ ಹೇಳ್ತಿದ್ದ ಅವಳನ್ನು ತಕ್ಷಣ ಹತ್ತಿರ ಕೇಳಿಕೊಂಡು, ಇನ್ನೂ ಭಯ ಆಗ್ತಿದೆಯಾ ಅಂತ ಕೇಳ್ದ. ಇಲ್ಲ, ಈಗಿಲ್ಲ. ನೀವು ತೋರಿಸೋ ಪ್ರೀತಿ ನೀಡೋ ಭರವಸೆಗೆ ಭಯ ಯಾವಾಗಲೋ ಓಡಿ ಹೋಗಿದೆ. ಅದಕ್ಕೆ ಹೇಳಿದ್ದು ನನ್ನ ಅರ್ಜುನ್ ರಾಮ್ ಅವರು 6 ಅಡಿ ಎತ್ತರದ ಸುಂದರ ಗಟ್ಟಿಯಾದ ಮನುಷ್ಯ ಅಂತ ನಗ್ತಾ ಹೇಳಿ, ಖುಷಿಗೆ ತಿಂಡಿ ತಯಾರು ಮಾಡಬೇಕು, ಸ್ನಾನ ಮಾಡಿ ಮಗುವನ್ನು ಕರ್ಕೊಂಡು ಬನ್ನಿ, ಅಷ್ಟ ನಾನು ಪೂಜೆ ಮುಗಿಸ್ತೀನಿ ಅಂತ ಹೇಳಿ ಹೋದ್ಲು. ಅನ್ವಿಕಾಳಿಂದ ಈ ಪ್ರೀತಿಯನ್ನು ಅವನು ನಿರೀಕ್ಷಿಸಿರಲಿಲ್ಲ. ಖುಷಿಯನ್ನು ಸಿದ್ಧಗೊಳಿಸಿ ಕರೆತಂದ ಅರ್ಜುನ್. ತಿಂಡಿ ನೀಡುತ್ತಾ ಖುಷಿಗೆ ತಿನ್ನಿಸ್ತಾ, ತಾತಯ್ಯ ಮನೆಗೆ ಬರಲಿಲ್ಲ ಅಂದ್ಲು. ಅವರು ಮಗನ ಹತ್ರ ಇರ್ತೀನಿ ಅಂದರು. ಬರ್ತಾರೆ ಬಿಡು. ಯಾವಾಗ ಮನೆಗೆ ಕಳಿಸ್ತಾರೆ? ಗಂಭೀರವಾಗಿ ನೋಡ್ದ ಅರ್ಜುನ್. ಬಾಯಿ ಮೇಲೆ ಬೆರಳಿಟ್ಕೊಂಡು ಕೇಳಬಾರ್ದಿತ್ತಾ ಎಂಬಂತೆ ನೋಡಿದ್ಲು. ಅನ್ವಿಕಾಳ ಫಜೀತಿಯನ್ನು ನೋಡಿ ಖುಷಿ ನಗ್ತಾ ಅವಳು ಹಾಗೆ ಮಾಡಿ ಅರ್ಜುನ್ಗೆ ನಗು ತರಿಸಿದ್ಲು. ಹಬ್ಬ, ಈ ರಾಕ್ಷಸ ನಗಬೇಕಂದ್ರೆ ನಿನ್ನಿಂದಲೇ ಸಾಧ್ಯ ಬಂಗಾರ ಅಂತ ನಾಲಿಗೆ ಜಾರಿತೆಂದು ತಿಳಿದು ಕ್ಷಮೆ ಯಾಚಿಸಿದ್ಲು. ತಿಂಡಿ ತಿಂದ ಮೇಲೆ ನಡಿ ಅಂದ. ಎಲ್ಲಿಗೆ? ಇವತ್ತು ಯಾವ ದಿನ? ಶನಿವಾರ ಅಂದ್ಲು. ಮನೆ ನಿರ್ಮಾಣ ಕೆಲಸ ಬಹುತೇಕ ಮುಗಿತಾ ಬಂದಿದೆ, ಒಮ್ಮೆ ನೋಡ್ಬಾ. ಇನ್ನು ಏನಾದರೂ ಬೇಕಂದರೆ ಹೇಳಿದರೆ ಮಾಡ್ತಾರೆ.
ಸೈಟ್ ನೋಡೋದಕ್ಕೆ ನಡಿ ಅಂದ. ಖುಷಿಯನ್ನು ಎತ್ಕೊಂಡು ಅರ್ಜುನ್ ಹೊರಟ್ರೆ ಉತ್ಸಾಹದಿಂದ ಸಿದ್ಧಳಾಗಿ ಅನ್ವಿಕಾ ಅವನ ಹಿಂದೆ ಹೋದ್ಲು. ನಗರದ ಹೊರವಲಯ ಹೆದ್ದಾರಿಯಿಂದ ಕಾರ್ ತಿರುಗಿಸಿ ತನಗೆ ಬಂದ ಜಾಗಕ್ಕೆ ಹೋದ್ಲು ಮೈಥಿಲಿ. ಇವನಿಗೆ ಇಷ್ಟೊಂದು ರಹಸ್ಯ ಜಾಗಗಳು ಹೇಗೆ ತಿಳಿಯುತ್ತವೆ ಅಂದ್ಕೊಂಡ್ಳು. ಅವಳಿಗಾಗಿಯೇ ಕಾಯ್ತಿದ್ದ ಆ್ಯಂಟೋನಿ, ಅಭಿನಂದನೆಗಳು ಮೈಥಿಲಿ, ಒಟ್ನಲ್ಲಿ ಅಂದ್ಕೊಂಡಿದ್ದನ್ನು ಸಾಧಿಸ್ದೆ ಅಂತ ಮೆಚ್ಚುಗೆ ಸೂಚಿಸ್ತಾ. ಯಾಕೆ, ಅದೇನು ನಿನಗೆ ನಿನ್ನ ಭಾವನ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿತ್ತಲ್ಲ? ನಾನು ಹಣೆಬರ ಕೆಲಸ ಸಿಕ್ಕಿದ್ದು ಭಾವ ಇರೋ ಕಂಪ್ನಿಯಲ್ಲಿ ಅಲ್ಲ, ನಮ್ಮ ತಾತಯ್ಯನ ಕಂಪ್ನಿಯಲ್ಲಿ. ನನ್ನ ಭಾವನನ್ನು ತುಂಬ ಕಡಿಮೆ ಅಂದಾಜು ಮಾಡಿದೆ ಆ್ಯಂಟೋನಿ. ಅವನು ತುಂಬ ಬುದ್ಧಿವಂತ. ನೇಮಕಾತಿ ಪತ್ರ ಬಂದಿದೆ ಅಂತ ಖುಷಿಯಿಂದ ಹೋದ್ಮೇಲೆ ತಿಳಿತು ನನ್ನ ಕೆಲಸ ಅಲ್ಲಿಲ್ಲ ಅಂತ. ಒಪ್ಕೊಂಡ್ಮೇಲೆ ಮಾಡಲೇಬೇಕಲ್ಲ ಅಂತ ತಾತ ಮತ್ತು ಮಾವನ ಮುಂದೆ ಮರ್ಯಾದೆ ಹೋಗೋದಿಷ್ಟ ಇಲ್ಲದೆ ಸತ್ತಂತೆ ಕೆಲಸಕ್ಕೆ ಸೇರಿದೆ. ಆದರೆ ನನ್ನ ಯೋಜನೆಗಳನ್ನೇನು ನಿಲ್ಲಿಸೋದಿಲ್ಲ. ಅದು ಇರಲಿ, ಯಾಕೆ ನನ್ನನ್ನು ಬರೋದಕ್ಕೆ ಹೇಳಿದೆ ಅಂತ ಕೇಳಿದ್ಲು. ಆ್ಯಂಟೋನಿ ವಿಷಯ ತಿಳಿಸಿ, ಜಾಗ್ರತೆಯಾಗಿ ನಿಭಾಯಿಸು, ಇದು ನಮ್ಮ ಯೋಜನೆಯಲ್ಲಿ ಮೊದಲ ಹೆಜ್ಜೆ, ಸಂಶಯ ಬರಬಾರ್ದು. ಸ್ವಲ್ಪ ಕಷ್ಟವೇ, ಆದರೆ ಮಾಡ್ತೀನಿ, ತಗೋ ಹಣ ಅಂತ ಒಂದು ಚೆಕ್ ನೀಡಿದ ಆ್ಯಂಟೋನಿ. ಆ ಮೊತ್ತ ನೋಡಿ ಕಣ್ಣು ಮಿಂಚಿಸಿ, ಥ್ಯಾಂಕ್ ಯು ಆ್ಯಂಟೋನಿ ಅಂದ್ಲು. ಅದೆಲ್ಲ ಆಮೇಲೆ, ನಾನು ಅಂದ್ಕೊಂಡಿದ್ದು ನಡೆದರೆ ಇದಕ್ಕಿಂತ 10 ಪಟ್ಟು ಹೆಚ್ಚು ನೀಡ್ತೀನಿ, ಈಗ ಹೋಗು ಅಂದ. ಸರಿ ಅಂತ ಅಲ್ಲಿಂದ ಬಂದು ಮೈಥಿಲಿ ನೇರವಾಗಿ ಅರ್ಜುನ್ ಮತ್ತು ಅನ್ವಿಕಾ ಹೋದ ಮನೆಗೆ ಹೋದ್ಲು. ಅಲ್ಲಿ ಅರ್ಜುನ್ ಮತ್ತು ಅನ್ವಿಕಾಳನ್ನು ನೋಡಿಯೂ ನೋಡದಂತೆ ನಟಿಸಿ ನೇರವಾಗಿ ಅಧಿಕಾರಿ ಹತ್ರ ಹೋಗಿ ಅನಾಥ ಮಕ್ಕಳಿಗೆ ಹಣ ನೀಡ್ತೀನಿ ಅಂತ ಹೇಳಿ ಹಣ ನೀಡಿ ಬರುತ್ತಾ ಎದುರಾದ ಅರ್ಜುನನ್ನು ನೋಡಿ, ಹೇಗಿದೆಯಾ ಬಾವಾ ಅಂತ ಕೇಳಿದ್ಲು. ಅವನು ಉತ್ತರವನ್ನು ನೀಡದೆ ಹೋಗ್ತಿದ್ರೆ, ನಾನು ಅಷ್ಟೊಂದು ಪರಕೀಳಾದ್ನ ಬಾವಾ, ನಾನು ಮುಖ ನೋಡೋದು ಇಷ್ಟ ಇಲ್ವಾ ಅಂತ ಕಣ್ಣೀರು ಹಾಕ್ತಿದ್ರೆ ಬಂದ ಅನ್ವಿಕಾ ಮೈಥಿಲಿಯನ್ನು ನೋಡಿ ದೂರದಲ್ಲೇ ನಿಂತಳು. ನನ್ನನ್ನು ನೀನು ಅಸಹ್ಯ ಪಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಬಾವಾ, ಆದರೆ ನನ್ನ ಬಗ್ಗೆ ನಿನಗೆ ಗೊತ್ತು, ನಾನು ಮೃದು ಸ್ವಭಾವದವಳಲ್ಲ. ಖುಷಿಯನ್ನು ನಾನು ಬೇಡ ಅನ್ನೋದಕ್ಕೆ ಕಾರಣ ನನ್ನ ನಿರ್ಲಕ್ಷ್ಯ ಮಾತ್ರ. ನೀನು ಅನ್ವಿಕಾಳನ್ನು ಮದುವೆ ಆಗೋದಕ್ಕೆ ಕಾರಣ ಖುಷಿ ಮೇಲೆ ಅವಳು ತೋರಿಸಿದ ಕಾಳಜಿ. ಅದು ನೀನು ಹೇಳದಿದ್ರು ನನಗೆ ಗೊತ್ತು. ಸರಿ, ಈಗ ಮದುವೆ ಆಗಿದೆಯಾ, ಸುಖವಾಗಿದೆಯಾ? ಇವೆಲ್ಲ ಹೇಳಿ ನಿನ್ನ ಮನಸ್ಸು ಹಾಳು ಮಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ. ಮಾವಯ್ಯ ಬೇಗ ಗುಣಮುಖರಾಗಲಿ ಅಂತ ಅವರು ಗುಣ ಆದರೆ ಇಲ್ಲಿ ಹಣ ನೀಡ್ತೀನಿ ಅಂತ ಹರಕೆ ಹೊತ್ತಿದ್ದೆ, ಅದನ್ನು ನೀಡೋದಕ್ಕೆ ಬಂದೆ. ಹೋಗ್ತೀನಿ ಬಾಬಾ. ಇನ್ನೂ ಏನು ಮಾತಾಡದೆ ಬಂದ ದಾರಿಯಲ್ಲೇ ಹೊರಟು ಹೋದ್ಲು ಮೈಥಿಲಿ. ಅರ್ಜುನನ ಹತ್ರ ಬಂದ ಅನ್ವಿಕಾ, ಹೋಗೋಣವಾ ಅಂದ್ಲು. ಕಾರ್ ಹತ್ರ ಹೋಗ್ತಿದ್ರೆ ಬಂದ ಅಧಿಕಾರಿ ಮೈಥಿಲಿ ನೀಡಿದ ಚೆಕ್ ಬಗ್ಗೆ ತಿಳಿಸಿ, ನಿಮ್ಮ ದಯೆಯಿಂದ ಈಗ ಆಶ್ರಮದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್. ಈ ಹಣವನ್ನು ಏನು ಮಾಡಲಿ ಅಂತ ಕೇಳಿದ್ದಕ್ಕೆ ಅವ್ರನ್ನ ನೋಡದೆಯೇ ಯಾವುದಾದ್ರೂ ದೇವಸ್ಥಾನಕ್ಕೆ ನೀಡಿ ಅಂತ ಹೇಳಿ ಅನ್ವಿಕಾಳನ್ನು ನೋಡ್ದ. ಅವಳು ಕಾರ್ ಹತ್ತಿದ್ಲು. ಖುಷಿಯ ಕೈಯಲ್ಲಿ ಹೊಸದಾಗಿ ಕಾಣಿಸ್ತಿರೋ ಆಟದ ಸಾಮಾನುಗಳನ್ನ ನೋಡಿ, ಎಲ್ಲಿಂದ ಬಂದವು ಅಂತ ಕೇಳ್ದ. ಮಕ್ಕಳು ಖುಷಿಗಾಗಿ ನೀಡಿದ್ರು, ಬೇಡ ಅನ್ನಲಾಗ್ದು ತಂದೆ, ನಿಮ್ಗೆ ಇಷ್ಟ ಇಲ್ದಿದ್ರೆ ವಾಪಸ್ ನೀಡ್ತೀನಿ ಅಂದ್ಲು. ಅರ್ಜುನ್ ಏನೂ ಮಾತಾಡಲಿಲ್ಲ. ಅಂದರೆ ಸಮ್ಮತಿ ನೀಡಿದಾನೆ ಅಂತ ನಿರಾಳವಾಗುತ್ತಾ ಖುಷಿ ನಿದ್ರೆ ಮಾಡ್ತಿದ್ರೆ ಅವಳನ್ನು ಜೋಗುಳ ಹಾಡ್ತಾ, ಮೈಥಿಲಿ ಏನು ಹೇಳಿದ್ಲು ನಿಮ್ಮ ಜೊತೆ ಅಂತ ಕೇಳಿದ್ಲು. ಕೇಳಿಸ್ಕೊಂಡಿಯಲ್ಲ, ಮತ್ತ್ಯಾಕೆ ಕೇಳ್ತಿದ್ಯಾ ಅಂತ ಅರ್ಜುನ್ ಉತ್ತರಿಸ್ದ. ಮುಖ ಸಣ್ಣದು ಮಾಡ್ಕೊಂಡು ಅವಳನ್ನು ನೋಡ್ತಾ, ಅವರಿಗೆ ಅಷ್ಟೊಂದು ಪ್ರಾಮುಖ್ಯತೆ ನೀಡೋ ಅಗತ್ಯ ಇಲ್ಲ, ನಮ್ಮ ಮಧ್ಯೆ ಈ ವಿಷಯ ಬೇಡ. ನೀವವ್ರನ್ನ ಅತಿಯಾಗಿ ವಿಲನ್ಗಳನ್ನಾಗಿ ಮಾಡ್ತಿದ್ದೀರಿ. ಅವ್ರ ಮೇಲೆ ನೀನು ಅತಿಯಾಗಿ ಮರುಕ ತೋರಿಸ್ತಿದ್ಯಾ ಅಂತ ನಾನು ಹೇಳ್ತೀನಿ. ನಿಮ್ಗೆ ಹಾಗನ್ಸಿದ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ ಅಂತ ಮನೆಗೆ ಬಂದಾಗ ಖುಷಿಯನ್ನು ಎತ್ಕೊಳ್ಳಲು ಹೋದರೆ ಅರ್ಜುನನೇ ಎತ್ಕೊಂಡು ಹೋದ. ರಾಧಾಕೃಷ್ಣ ಅವರು ಹಾಲ್ನಲ್ಲಿ ಪೇಪರ್ ಓದ್ತಾ ಇದ್ದರೆ, ಯಾವಾಗ ಬಂದ್ರಿ ತಾತಯ್ಯ ಅಂದ್ಲು. ಇಷ್ಟೊತ್ತಿನಲ್ಲೇ ಅನ್ವಿಕಾ, ಎಲ್ಲಿಗೆ ಹೋಗಿದ್ರಿ? ಮನೆ ಕೆಲಸ ಮುಗಿತಾ ಬಂದಿದೆ ಅಂತ ಅಲ್ಲಿಗೆ ಹೋಗಿದ್ವಿ. ಮಾವಯ್ಯನವರಿಗೆ ಹೇಗಿದೆ? ಈಗ ಪರವಾಗಿಲ್ಲ, ಆದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹತೋಟಿಗೆ ಬರೋವರೆಗೆ ಅಲ್ಲೇ ಇರೋದಕ್ಕೆ ಹೇಳಿದ್ರು. ಅವ್ರು ಹೇಳಿಸಿದ್ರಾ? ನನಗದೇ ಸಂಶಯ ಇದೆ ಅನ್ವಿಕಾ. ಅವ್ರನ್ನ ಅಲ್ಲಿಟ್ಟಂತೆ ಇಟ್ಟು ಸಿಕ್ಕ ಅವಕಾಶವನ್ನು ನಿನ್ನ ಗಂಡ ಚೆನ್ನಾಗಿ ಬಳಸ್ಕೊಂಡಿದ್ದಾನೆ. ನಾನು ಹೇಳಲಾರೆ ತಾತಯ್ಯ, ನನ್ನ ಮಾತು ಕೇಳೋದಿಲ್ಲ. ಬೇಡಮ್ಮ, ಕೆಲವರು ದೂರ ಇದ್ದರೆ ಒಳ್ಳೆಯದು ಅಂದರು ವಾಸವಿ ಅನ್ವಿಕಾಳಿಗೆ ಅಂದ ಮಾತುಗಳು ನೆನಪಾಗಿ. ತಿನ್ನೋದಕ್ಕೆ ಬನ್ನಿ ಅಂತ ಕರೆದಿದ್ದರಿಂದ ರಾಧಾಕೃಷ್ಣ ಅವರೆದ್ರು. ಮೂವರು ಒಟ್ಟಾಗಿ ಊಟ ಮಾಡಿದ್ರು. ಮೈಥಿಲಿ ಕಚೇರಿಗೆ ಸೇರ್ಕೊಂಡಿದ್ದಾಳೆ ಅಂತ ಅವರು ಹೇಳ್ತಾ ಇದ್ದಾಗ, ಅವರ ವಿಷಯ ನನ್ನ ಹತ್ರ ಬೇಡ ತಾತಯ್ಯ ಅಂತ ಅರ್ಜುನ್ ಕಟ್ಟುನಿಟ್ಟಾಗಿ ಹೇಳಿದ್ರಿಂದ ಅವರು ಸುಮ್ಮನಾದರು.
ಖುಷಿ ಜೊತೆ ಅನ್ವಿಕಾಳಿಗೆ, ಕಚೇರಿ ಜೊತೆ ಅರ್ಜುನನಿಗೆ ಸಮಯ ತಿಳಿಯದಂತೆ ಕಳೀತಾ ಇದ್ರು. ವಾರಾಂತ್ಯದಲ್ಲಿ ಅನ್ವಿಕಾ ಮತ್ತು ಖುಷಿ ಜೊತೆ ಪೂರ್ತಿ ಸಮಯ ಕಳೆಯುತ್ತಾ ಅವರನ್ನ ಹೊರಗೆ ಕರ್ಕೊಂಡು ಹೋಗ್ತಿದ್ದಾನೆ ಅರ್ಜುನ್. ಮನೆ, ಮಗು, ಗಂಡನೇ ತನ್ನ ಪ್ರಪಂಚವಾಗಿ ಸುಖವಾಗಿ ಸಾಗ್ತಿದ್ದ ಅನ್ವಿಕಾಳಿಗೆ ತಿಳಿಯೋದು ಮುಂಬರುವ ದೊಡ್ಡ ಅಪಾಯ ತನ್ನ ಜೀವನವನ್ನು ಅಸ್ತವ್ಯಸ್ತ ಮಾಡುತ್ತೆ ಅಂತ. ಒಂದು ದಿನ ಆಶ್ರಮದ ಕೆಲವು ಮಕ್ಕಳು ಎಂದಿನಂತೆ ಮನೆಗೆ ಬಂದರು. ಮಾರನೇ ದಿನ ನಡೆಯೋ ಮನೆಯ ಉದ್ಘಾಟನೆಯಲ್ಲಿ ಅರ್ಜುನ್ ಮತ್ತು ರಾಧಾಕೃಷ್ಣ ಅವರು ಬ್ಯುಸಿಯಾಗಿದ್ದರು. ಮಕ್ಕಳು ಬಂದರೆ ಖುಷಿಗೆ ಹಬ್ಬವೋ ಹಬ್ಬ. ಮಕ್ಕಳಿಂದ ಇಡೀ ಮನೆಯೇ ಕಳೆಗಟ್ಟುತ್ತಿದ್ದರೆ ಅನ್ವಿಕಾಳಿಗೆ ಸಂಭ್ರಮ. ಅವರಿರೋ ಅಷ್ಟು ಹೊತ್ತು ಊಟ ತಿಂಡಿ ಕೊರತೆ ಇಲ್ಲದಂತೆ ನೋಡ್ಕೊಳ್ತಿದ್ಲು. ಆ ದಿನವೂ ಹಾಗೆ ಬಂದರು. ತೋಟದಲ್ಲಿ ಜಾಗ್ ಮತ್ತು ಕೆಲವು ಮಕ್ಕಳು ಖುಷಿಯನ್ನು ಆಟ ಆಡಿಸ್ತಿದ್ದಾರೆ. ಮಕ್ಕಳಿಗೆ ಫ್ರೂಟ್ ಜ್ಯೂಸ್ ತಂದು ನೀಡಿದ್ಲು. ಅಕ್ಕ, ಇವತ್ತು ಜಾಕ್ ಹುಟ್ಟುಹಬ್ಬ ಅಂತ ಒಂದು ಮಗು ಹೇಳಿತು. ಹೌದಾ ಜಾಕ್ ಅಂತ ಅನ್ವಿಕಾ ಕೇಳಿದ್ಲು. ಹೌದಕ್ಕ ಅಂದ. ಜಾಕ್ ಮೈ ಮೇಲೆ ಹಳೆಯ ಬಟ್ಟೆಗಳಿರೋದನ್ನು ನೋಡಿ ಭದ್ರಸ್ಥ ಸಿಬ್ಬಂದಿಗೆ ಹಣ ನೀಡಿ ಒಳ್ಳೆಯ ಹೊಸ ಬಟ್ಟೆಗಳನ್ನ ತೊರೆದು ಕಳಿಸಿ ಜಾಕ್ಗೆ ಅಚ್ಚರಿ ನೀಡಲು ಕೇಕ್ ಮಾಡಬೇಕಂತ ಹೊರಟವಳು ಮಗುವನ್ನು ಜಾಗೃತಿಯಾಗಿ ನೋಡ್ಕೊಳ್ಳೋದಕ್ಕೆ ಹೇಳಿದ್ಲು. ಸರಿ ಅಕ್ಕ ಅಂದಿದ್ರಿಂದ ಅನ್ವಿಕಾ ಹೋದ್ಲು. 10 ನಿಮಿಷದಲ್ಲಿ ಅನ್ವಿಕಾ ಏನೋ ಕೆಲಸ ಇದೆ ಅಂತ ಕಾರ್ನಲ್ಲಿ ಹೊರಗೆ ಹೋಗ್ತಿದ್ರೆ, ಅಕ್ಕ ಎಲ್ಲಿಗೆ ಅಂತ ಜಾಕ್ ಬಂದ. 10 ನಿಮಿಷದಲ್ಲಿ ಬರ್ತೀನಿ, ಮಗುವನ್ನ ಜಾಗೃತಿಯಾಗಿ ನೋಡ್ಕೋ ಜಾಕ್ ಅಂತ ಪದೇ ಪದೇ ಹೇಳಿ ಅವಸರವಾಗಿ ಡ್ರೈವರ್ಗೆ ಹೋಗೋದಕ್ಕೆ ಹೇಳ್ದ. ಖುಷಿಯನ್ನು ಆಟ ಆಡಿಸ್ತಾ ತನ್ನ ಸುತ್ತಲೂ ಗಮನಿಸ್ತಾ ಜಾಕ್, ತೋಟದಲ್ಲಿ ಮಕ್ಕಳೆಲ್ಲ ಆಡ್ತಿದ್ದಾರೆ ಅಂತ ಪ್ರವೇಶ ದ್ವಾರದ ಬಳಿ 4 ಇದ್ದಾರೆ, ಹೊರಗೆ 3 ಇದ್ದಾರೆ. ಮನೆಯ ಕಡೆ ಯಾರೂ ಹೆಚ್ಚಾಗಿರೋದಿಲ್ಲ. ಹಿಂದೆ ಹಲವು ಬಾರಿ ಮನೆಗೆ ಬಂದಿದ್ದರಿಂದ ಮನೆಯ ಒಳಗೆ ಹೊರಗೆ ಎಲ್ಲಿ ಏನು ಇರುತ್ತೆ ಅಂತ ಜಾಕಕ್ಕೆ ತಿಳಿದಿತ್ತು. ಮೆಲ್ಲಗೆ ಖುಷಿಯನ್ನು ಆಟ ಆಡಿಸ್ತಿರುವಂತೆಯೇ ತೋಟದ ಒಂದು ಮೂಲೆಯಲ್ಲಿ ಯಾರೂ ನೋಡದ ಜಾಗಕ್ಕೆ ಕರೆತಂದು ಮಗುವಿನ ಕೈಯಲ್ಲಿದ್ದ ಆಟದ ಸಾಮಾನಿನ ಬ್ಯಾಟ್ರಿ ತೆಗೆದು ಅದರ ಕೆಳಗಿರೋ ಬಟನ್ ಒತ್ತದ. ತಕ್ಷಣ ಆ ಕಡೆಯಿಂದ ಸಣ್ಣ ಪರದೆ ಮೇಲೆ ಸರಿ ಎಂಬ ಸಂದೇಶ ಬಂತು. ಬ್ಯಾಟರಿಯಲ್ಲಿ ಅಡಗಿಸಿದ್ದ ಔಷಧಿ ಸವರಿದ. ಖುಷಿ ಮೂಗಿನ ಹತ್ರ ತೋರಿಸಿದ ಕೂಡಲೇ ಮಗು ಕ್ಷಣಗಳಲ್ಲಿ ಪ್ರಜ್ಞೆ ಕಳ್ಕೊಂತು. ಅವಳನ್ನು ಭುಜದ ಮೇಲೆ ಹಾಕ್ಕೊಂಡು ಪ್ಲಾನ್ ಪ್ರಕಾರ ಅಲ್ಲಿ ಇದ್ದಂಥ ಕಲ್ಲುಗಳ ಸಹಾಯದಿಂದ ತಾನು ಅತಿ ಹೆಚ್ಚು ತರಬೇತಿ ಪಡೆದಿದ್ದಂತಹ ಜಂಪ್ ಅತಿ ಸುಲಭವಾಗಿ ಮಾಡಿ ಗೋಡೆ ಆಚೆಗೆ ಹಾರ್ದ. ಅಲ್ಲಿ ಕಾಯ್ತಿದ್ದ ವ್ಯಾನ್ ಅವರ ಮುಂದೆ ಬಂತು. ಖುಷಿಯನ್ನು ಎತ್ಕೊಂಡ ಜಾಕ್ ಅದನ್ನು ಹತ್ತಿದ. ವ್ಯಾನ್ ಕ್ಷಣಗಳಲ್ಲಿಂದ ಮಾಯ ಆಯಿತು. ಸರಿಯಾಗಿ 10 ನಿಮಿಷಕ್ಕೆ ಬಂದ ಅನ್ವಿಕಾಳಿಗೆ ಮನೆಯಲ್ಲಿ ಏನೋ ಆತಂಕದ ವಾತಾವರಣ ಅನಿಸಿ ವೇಗವಾಗಿ ಕಾರಿಳಿದು ಹೋದ್ಲು. ಮಕ್ಕಳೆಲ್ಲ ಒಂದು ಕಡೆ ಭಯದಿಂದ ನಿಂತಿದ್ರು. ಅನ್ವಿಕಾಳನ್ನು ನೋಡಿ ಭದ್ರತಾ ಮುಖ್ಯಸ್ಥರು ಓಡ್ ಬಂದು, ಮೇಡಮ್, ಖುಷಿ ಮಗು ಕಾಣಿಸ್ತಿಲ್ಲ, ಮಗುವನ್ನು ಆಟ ಆಡಿಸ್ತಿದ್ದ ಆ ಜಾಕ್ ಕೂಡ ಕಾಣಿಸ್ತಿಲ್ಲ ಅಂತ ಹೇಳಿದ್ದಕ್ಕೆ ಅನ್ವಿಕಾಳಿಗೆ ಒಂದು ಕ್ಷಣ ಏನೂ ಅರ್ಥ ಆಗಲಿಲ್ಲ. ಮೆದುಳೆಲ್ಲ ಮಂಜಾದಂತಾಯಿತು. ಕೂಡಲೇ ಎಚ್ಚೆತ್ಕೊಂಡು, ಏನು ಹೇಳ್ತಿದ್ದೀರಿ, ಖುಷಿ ಕಾಣದಿರೋದಂದ್ರೇನು, ಇಲ್ಲೇ ಎಲ್ಲೋ ಇರ್ತಾಳೆ ನೋಡಿ ಅಂತ ಬೆವರ್ತಾ ಭಯದಿಂದ ಅಂದ್ಲು. ಇಲ್ಲ ಮೇಡಮ್, ಬಂಗಲೆ ಪ್ರತಿ ಇಂಚಿನ ಹುಡುಕಿದ್ವು, ಎಲ್ಲಿಯೂ ಇಲ್ಲ. ಇಷ್ಟರಲ್ಲೇ ಬಂದ ಗಾರ್ಡ್, ಸರ್ ಈ ಫೋಟೋಗಳನ್ನ ನೋಡಿ ಅಂತ ತೋರಿಸ್ದ. ಅನ್ವಿಕಾ ಕೂಡ ನೋಡಿದ್ಲು. ಖುಷಿಯನ್ನು ಭುಜದ ಮೇಲೆ ಹಾಕ್ಕೊಂಡು ತೋಟದ ಹಿಂಭಾಗಕ್ಕೆ ಕರೆದೊಯ್ತಿರೋ ಜಾಕ್ ಕಂಡು ಅನ್ವಿಕಾಳ ಕಾಲುಗಳ ಕೆಳಗಿನ ಭೂಮಿ ನಡುಗಿದಂತಾಯಿತು. ಭದ್ರತಾ ಸಿಬ್ಬಂದಿ ತಕ್ಷಣವೇ ಏನು ಮಾಡಬೇಕಂತ ತಿಳಿದವರಂತೆ ವೇಗವಾಗಿ ಕೆಲಸ ಆರಂಭಿಸಿದ್ರು. ಕೆಲವರು ತಕ್ಷಣ ಕಾರುಗಳನ್ನ ತೆಗೆದುಕೊಂಡು ಅವನು ಎತ್ತ ಹೋದನಂತ ಹುಡುಕಾಟವನ್ನು ಶುರು ಮಾಡಿದ್ರು. ಫೋನ್ನಲ್ಲಿ ಸರ್ ಅಂತಿರೋ ಭದ್ರತಾ ಸಿಬ್ಬಂದಿ ಧ್ವನಿಯಲ್ಲಿರೋ ಪ್ರಾಣ ಭಯ ಕೇಳಿಸ್ಕೊಳ್ತಿರೋ ಅನ್ವಿಕಾಳಿಗೆ ಭೂಮಿ ತಲೆ ಕೆಳಗಾದಂತಾಯಿತು. ಭದ್ರತಾ ಸಿಬ್ಬಂದಿಯ ಮುಖದಲ್ಲಿ ರಕ್ತದ ಸುಳಿವೇ ಇಲ್ಲ. ಫೋನ್ನಲ್ಲಿ ಅರ್ಜುನ್ನ ಧ್ವನಿ ಕೇಳಿಸ್ಕೊಳ್ತಿದ್ರೆ ಬೆನ್ನು ಮರಗಟ್ಟುವಂತಾಯಿತು. ಸರ್ ಬರ್ತಿದ್ದಾರೆ ಮೇಡಮ್ ಅಂತ ಹೇಳಿ ಹೋದ ಭದ್ರತಾ ಸಿಬ್ಬಂದಿ ಮಾತಿಗೆ ಅನ್ವಿಕಾ ಪ್ರಾಣವೇ ಹೋದಂತಾಯಿತು. ಅಲ್ಲಿದ್ದ ಮಕ್ಕಳ ಕಡೆ ಓಡ್ ಹೋಗಿ, ನಿಮ್ಮ ಜೊತೆ ಮಗು ಆಟ ಆಡ್ತಿದ್ಲಲ್ವಾ, ನಿಮ್ಮಲ್ಲಿ ಯಾರಿಗೂ ಕಾಣಿಸ್ಲಿಲ್ವಾ, ಜಾಕ್ ಅವಳನ್ನ ಕರ್ಕೊಂಡು ಹೋಗ್ತಿದ್ರೆ ನಿಮ್ಮಲ್ಲಿ ಯಾರೂ ನೋಡಲಿಲ್ವಾ ಅಂತ ಅಳು ಬರ್ತಿದ್ರು. ತಡ್ಕೊಂಡು ಕೇಳ್ತಿದ್ರೆ, ಇಲ್ಲ ಅಕ್ಕ, ನಾವು ಯಾರೂ ನೋಡಲಿಲ್ಲ, ಜಾಕ್ ಆಟ ಆಡಿಸ್ತಿದ್ದಾನೆ ಅಂತ ನಾವು ಆಟ ಆಡ್ತಿದ್ವು, ಒಮ್ಮೆಲೆ ಈ ಅಂಕಲ್ಗಳು ನಮ್ಮನ್ನು ಇಲ್ಲೇ ಇರಿ ಅಂತ ಗದರಿಸಿದ್ರು. ಒಂದು ಮಗು ಅಳ್ತಿದ್ರೆ ಅನ್ವಿಕಾಳಿಗೆ ಎದೆ ಕಿವಿಚಿದಂತಾಯಿತು. ಗೇಟಿನಿಂದ ನುಗ್ಗಿ ಬಂದ ಕಾರು ನಿಂತು ಕೂಡಲೇ ಇಳಿದ ಅರ್ಜುನ್ ಎದುರಾದ ಭದ್ರತಾ ಸಿಬ್ಬಂದಿಯ ಕೆನ್ನೆಗೆ ಬಾರಿಸ್ದ. ಆ ಸದ್ದು ಇಡೀ ಬಂಗಲೆಯಲ್ಲಿ ಪ್ರತಿಧ್ವನಿಸಿತು. ಅವನ ಕಾಲರ್ ಹಿಡಿದು ಗೋಡೆಗೆ ಒತ್ತಿ, ಇಷ್ಟೆಲ್ಲ ನಡೀತಾ ಇದ್ರೆ ನೀವೇನು ಮಾಡ್ತಾ ಇದ್ರಿ ಅಂತ ಗುಡುಗಿದ ಅವನ ಧ್ವನಿಗೆ ಅವರೆಲ್ಲರೂ ನಡುಗಿದ್ರು. ನಾವು ಇಲ್ಲೇ ಇದ್ವು ಸರ್ ಅಂತ ಹೇಳ್ತಿದ್ದವನ ಬಾಯಿಯ ಹಲ್ಲುಗಳು ಉದುರಿ ಕೆಳಗೆ ಬಿದ್ದವು.
ಫೋನ್ ತೆಗೆದು ಯಾರಿಗೋ ಕರೆ ಮಾಡಿ ಮಾತಾಡ್ತಿರೋ ಅರ್ಜುನ ಮುಖದಲ್ಲಿ ರಕ್ತ ವೇಗವಾಗಿ ಸಂಚರಿಸ್ತಿತ್ತು. ಫೋನಲ್ಲಿ ಮಾತಾಡ್ತಾ ತೋಟದ ಕಡೆ ನೋಡಿದ ಅವನಿಗೆ ಮಕ್ಕಳದಲ್ಲಿ ಪಕ್ಕದಲ್ಲಿ ನಿಂತಿದ್ದ ಅನ್ವಿಕಾ ಕಂಡ್ಳು. ಕೋಪ ಮಿತಿ ಮೀರಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ. ಅನ್ವಿಕಾ ಏನೋ ಹೇಳೋದಕ್ಕೆ ಹೋಗ್ತಿದ್ದಾಗ ಅವಳನ್ನ ಕಾಪಾಡೋದಕ್ಕೆ ಎಂಬಂತೆ ಫೋನ್ ಬಂತು. ಮಾತನಾಡುತ್ತಾ 2 ನಿಮಿಷದಲ್ಲಿ ಅಲ್ಲಿಂದ ಮಾಯವಾದ ಅರ್ಜುನ್. ಅತಿಯಾದ ಆತಂಕದಿಂದ ಅನ್ವಿಕಾಳ ಅಂಗೈಗಳು ಬೆವೆತು ಕಣ್ಣುಗಳು ಮಂಜಾದವು. ವಿಷಯ ತಿಳಿದ ರಾಧಾಕೃಷ್ಣ ಅವರು ಓಡಿ ಮನೆಗೆ ಬಂದರು. ಮಕ್ಕಳನ್ನು ಅಷ್ಟರಲ್ಲೇ ಆಶ್ರಮ ಕಳಿಸಿದ್ರು. ಮನೆಯಲ್ಲಿ ಸ್ಮಶಾನ ಮೌನ. ಅನ್ವಿಕಾಳಿಗಾಗಿ ಹುಡುಕಿದಾಗ ಅವಳು ಪೂಜಾ ಕೋಣೆ ಮುಂದೆ ಮಂಡಿಯೂರಿದ್ಲು. ಅನ್ವಿಕಾ, ಏನಾಯ್ತು ತಾಯಿ? ಖುಷಿಯನ್ನು ಯಾರೋ ಎತ್ಕೊಂಡು ಹೋಗೋದಂದ್ರೇನು ಅಂತ ಭಯಭೀತ ಧ್ವನಿಯಿಂದ ಕೇಳ್ತಿದ್ದಾಗ ಓಡ್ ಬಂದು ರಾಧಾಕೃಷ್ಣ ಅವರನ್ನ ಹಿಡ್ಕೊಂಡು, ಇದೆಲ್ಲ ನನ್ನ ತಪ್ಪು ತಾತಯ್ಯ, ಖುಷಿಯನ್ನು ಬಿಟ್ಟು ಹೋಗಬಾರ್ದಾಗಿತ್ತು ಅಂತ ಗದ್ಗದಿತ ಧ್ವನಿಯಲ್ಲಿ ಹೇಳ್ತಿದ್ರೆ, ನೀನು ಇಲ್ಲದಿದ್ದರೆ ಮಾತ್ರ ಇಷ್ಟು ಭದ್ರತೆಯ ನಡುವೆ ಮಗುವನ್ನು ಹೇಗೆ ಕರೆದೊಯ್ದ್ರ? ಭದ್ರತಾ ಸಿಬ್ಬಂದಿ ಬಂದು ಈ ವಿಡಿಯೋ ತೋರಿಸ್ತಾ ಅದನ್ನು ನೋಡ್ತಿದ್ದವರಿಗೆ ಕೋಪ ಉಕ್ಕು ಬಂತು. ಇಷ್ಟು ಮಂದಿ ಇದ್ದೀರಿ, ಸ್ವಲ್ಪವೂ ಗಮನ ಇಲ್ವಾ? ಮಗು ಸಿಗಲೇಬೇಕು, ಇಲ್ಲಾದರೆ ನಿಮ್ಮೆಲ್ರಿಗೂ ಸಾವೇ ಖಚಿತ, ಹೋಗಿ ಇಲ್ಲಿಂದ ಅಂತ ಕಿರುಚಾಡಿ ಅನ್ವಿಕಾಳನ್ನು ಸಮಾಧಾನ ಪಡಿಸ್ತಾ, ಏನೂ ಆಗಲ್ಲ, ಮಗು ನಗ್ತಾ ಬರ್ತಾಳೆ ನೋಡು, ಗಾಬರಿ ಆಗಬೇಡ. ಅರ್ಜುನನ್ನು ಬೆದರಿಸೋದಕ್ಕೆ ಕರ್ಕೊಂಡು ಹೋಗಿರ್ಬೋದು. ಕಮಿಷನರ್ ನಗರದ ಪೊಲೀಸ್ ಪಡೆಯನ್ನು ಅಖಾಡಕ್ಕಿಳಿಸಿದ್ದಾರೆ ಅಂತ ಧೈರ್ಯ ಹೇಳ್ತಿದ್ರು. ಅನ್ವಿಕಾಳ ಎದೆ ಜೋರಾಗಿ ಬಡ್ಕೊಳ್ತಿತ್ತು. ಖುಷಿ ಇಲ್ಲದ ಆ ಮನೆ ಚಂದಿರನಿಲ್ಲದ ಅಮಾವಾಸ್ಯೆಯ ಆಕಾಶದಂತೆ ಕಾಣ್ತಾ ಇತ್ತು. ನಿಜಕ್ಕೂ ಯಾರು ಕರ್ಕೊಂಡು ಹೋಗಿರ್ಬೋದು ತಾತಯ್ಯ? ಗೊತ್ತಾಗ್ತಿಲ್ಲಮ್ಮ. ಆ ರಾತ್ರಿ ಯಾರೂ ನೀರು ಕುಡಿಲಿಲ್ಲ. ಖುಷಿ ಸುಳಿವು ಇನ್ನೂ ಸಿಗಲಿಲ್ಲ. ಅರ್ಜುನ್ ಮನೆಗೆ ಬರಲಿಲ್ಲ. ಎಷ್ಟು ಅಚ್ಚುಕಟ್ಟಾಗಿ ಯೋಚನೆ ಮಾಡಿದರು ಎಂದರೆ ಅವರೆಲ್ಲೂ CC ಕ್ಯಾಮ್ರಾದಲ್ಲೂ ಸಿಕ್ಬಿಡಲಿಲ್ಲ. ಖುಷಿ ಕಾಣದಾಗಿ 2 ದಿನಗಳು, ಅರ್ಜುನ್ ಕಣ್ಣಿಗೆ ಕಾಣದೆ 2 ದಿನಗಳು, ಮನೆ ಭಯದ ಮೌನವನ್ನು ಹೊತ್ತು 2 ದಿನಗಳು ಕಳೆದು. ಕತೆ ಮುಂದುವರಿಯುತ್ತದೆ. ಥ್ಯಾಂಕ್ ಯು.